ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸ್ಯಾಟರ್ಡೆ 14th ಫೆಬ್ರವರಿ. ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇ. ಸೊ ನಾಳೆ ಶಿವರಾತ್ರಿ ಐತಿ, ಫೆಬ್ರವರಿ 15th. ಸೊ ಇವತ್ತು ಏನಂತಂದರೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಮ್ಮ ಮನೆ ಮುಂದ್ಗಡೆ ಶಿವಂದು ಗುಡಿ ಐತಿ. ಸೊ ಶಿವರಾತ್ರಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಹಾಗಾಗಿ ಫುಲ್ ಡೆಕೋರೇಷನ್ ಅದು ಮಾಡಿದ್ದಾರೆ. ಸೊ ಅದನ್ನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇವತ್ತು ನೈಟು 8 o'clock ಆರ್ಕೆಸ್ಟ್ರನ್ ಕರೆಸಿದ್ದಾರೆ. ನಮ್ಮ ಶಿವನ ಗುಡಿದ ಸಂಘದವರು ಮೀನ್ಸ್ ಅಧ್ಯಕ್ಷರು ಇರ್ತಾರಲ್ಲ, ಅವ್ರು ಕರೆಸಿದ್ದಾರೆ. ಸೊ ಅವ್ರು 8 o'clock ಬರ್ತಾರೆ. ಸೊ ಹಾಡ ಅಂತೂ ಫುಲ್ ಮಜವಾಗಿರುತ್ತೆ. ಏನಂತಂದರೆ ಇವತ್ತು ಫೆಬ್ರವರಿ 14th ಬೇರೆ, ಎಲ್ಲನೂ ಲೈಕ್ ಲವ್ ಸಾಂಗ್ಸು, ಗಾಡ್ ಸಾಂಗ್ಸು ಎಲ್ಲನೂ ಹಾಡ್ತಾರೆ. ಸೊ ಕೇಳೋಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು 1-2 ಸಾಂಗ್ಸ್ ಪ್ರಿಪೇರ್ ಆಗಿದ್ದೀನಿ. ಸೊ ಹಾಡ್ತೀನಿ. ಸೊ ಅಪ್ಲೋಡ್ ಮಾಡ್ತೀನಿ. ನೋಡಿ, ಅಪ್ಲೋಡ್ ಆಗಂಗಿಲ್ಲ, ಮೇ ಬಿ ಅದು ಕಾಪಿ ರೈಟ್ ಬರುತ್ತೆ. ಸೊ ನೋಡೋಣ, ಸ್ವಲ್ಪ ಟ್ರೈ ಮಾಡ್ತೀನಿ. ಅಪ್ಲೋಡ್ ಆದರೆ ತೊಗೊಂಡು ಅಪ್ಲೋಡ್ ಆಗೋಣ ಅಂತಂದರೆ ಓಕೆ, ಇಲ್ಲ ಅಂತಂದರೆ ಇನ್ಸ್ಟಾದಲ್ಲಿ ಹಾಕಿರ್ತೀನಿ, ಪೋಸ್ಟ್ನ ಚೆಕ್ ಮಾಡಿ. ಹಾಡೋದಕ್ಕೆ ಪ್ರಿಪೇರ್ ಆಗಿದ್ದೀನಿ. ಸೊ ಈ ರೀತಿ ರೆಡಿ ಆಗಿದ್ದೀನಿ, ಔಟ್ಫಿಟ್. ಸೊ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀನಿ. ಬಟ್ ಅದೇ ತಕ್ಕಂತೆ ಸಾಂಗ್ ಕೂಡ ಚೆನ್ನಾಗಿ ಹಾಡ್ಬೇಕು ನಾನು. ಸೊ ನೋಡೋಣ ಬನ್ನಿ ಹೇಗೆ ಹಾಡ್ತೀನಿ ಅಂತ. ಈ ಒಂದು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲ ಭಕ್ತಾದಿಗಳನ್ನು, ಕಲಾವಿದರನ್ನು ಸ್ವಾಗತಿಸುವ ಕಾರ್ಯಕ್ರಮ. ಅನಂತ ಕೋಟಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ಶರಣಾರ್ಥಿಗಳು. ಯಾಕಂತಂದರೆ ನನಗೊಂದಿಷ್ಟು ವಿಚಿತ್ರ ಮೇರಣ್ಣನ ನಾನು ಕೇಳಿದರೆ ಈ ಮತ್ತು ಈವ್ನಿಂಗ್ ಕಾರ್ಯಕ್ರಮ ಐತಿ, ಇಲ್ಪ ಜನಪದ ಗೀಪ ನಮಗೆ ಹಾಡಕ್ಕೆ ಬರೋಂಗಿಲ್ಲ, ಮೊದಲು ನಾವು ಬರೋಂಗಿಲ್ಲ, ಹೇಗಿಲ್ಲ ನಾ ಭಕ್ತಿಗೀತೆ ಭಾವಗೀತೆ ಹಿಂಗಂತ ಫಂಕ್ಷನ್ ಇದ್ರು ನಮ್ಗೆ ದೊಡ್ಡ ಸಂತೋಷ ಅದು. ಯಾಕಂದರೆ ಇಂಥ ಕೆಟ್ಟ ಕೆರ ಹಿಡಿಯೋಕಾಲಾಗ ನೀವೆಲ್ಲ ಇಂಥ ಅದ್ಭುತವಾದ ಭಕ್ತಿಗೀತೆಯನ್ನು ಕೇಳೋಕ್ಕೆ, ಇಂಥ ಹೊಸ ರಸಂಗ ಕಾರ್ಯಕ್ರಮ ಇಟ್ಟಿದ್ದಕ್ಕೆ ನಯನ ಮಧುರ ಮಿಡಿವ ಹೃದಯ ಇವೆ ಮರೆತು ಬದುಕಿರಲಾರೆ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ನೀವೇ ನಾನು ನಾನೇ ನೀನು, ಒಂದೇ ಕಡಲಂತೆ ಇನ್ನು ನಾನು ನೀ.
ಹಾಡ ಕೇಳ್ಕೊತ ಊಟ ಮಾಡಿದ್ದೀವಿ, ಲೈಕ್ ಊಟ ಅನ್ಬಾರ್ದು, ಪ್ರಸಾದ ಮಾಡಿದ್ದೀವಿ. ಸೊ ಶಿರಾ, ಅನ್ನ, ಸಾರ. ಸೊ ಹಾಡ ಕೇಳ್ಕೊತ ಮುಂದೆ ಸ್ಟೇಜು, ದೇವಸ್ಥಾನ, ಮಂಟಪು ಎಲ್ಲನೂ ಲೈಕ್ ಅದೊಂಥರ ಯಾರಿಗೂ ಸಿಗಂಗಿಲ್ಲ ಗುರು, ಇಂಥದ್ದಂತೂ ಯಾರಿಗೂ ಸಿಗಂಗಿಲ್ಲ. ನಾವು ಪುಣ್ಯ ಮಾಡಿದ್ದೀವಿ ಇಲ್ಲಿ ಮನೆ ಕಟ್ಟಿಸಿ. ಸೊ ತುಂಬಾ ಖುಷಿ ಆಗುತ್ತೆ ಗುರು. ಫೈನಲಿ ನಾನು 2 ಸಾಂಗ್ಸ್ನ ಹಾಡಿದೆ. ಇನ್ನೂ ಹಾಡಂತಿದ್ದಾರೆ. ನಾನು ಕಲ್ತಿರೋದು ಬರೀ 2 ಸಾಂಗ್, ಅದು ಕರೋಕೆಯಲ್ಲಿ. ಹಾಗೆ ಹಾಡೋಕ್ಕೂ ಲೈಕ್ ಪ್ರಿಪೇರ್ ಬೇಕಲ್ಲ, ಹಂಗೆ ಹಾಡು ಅಂತಂದರೆ ಆಗಂಗಿಲ್ಲ. ಸೊ ನೋಡೋಣ, ಚಲೋ ಹಾಡಿದ್ದೀನಿ. ಮತ್ತು ಉಳಿದವರು ಆರ್ಕೆಸ್ಟ್ರು ಲಿಟ್ರಲಿ ನನಗಂತೂ ಸಾಂಗ್ ಕೇಳ್ತಾ ಇದ್ದರೆ ಒಂಥರ ಆಗ್ತಾಯಿತ್ತು. ಆಮೇಲೆ ಅದರಲ್ಲಿ ದೇವ್ರ ಸಾಂಗು ಬೇರೆ ಹಾಡ್ತಾಯಿದ್ರು. ಅಲ್ಲೇನೋ ಒಂಥರ ನಂಗೆ ಅಳು ಬಂದಂಗೆ ಆಗ್ತಾಯಿತ್ತು. ಯಾಕಂದರೆ ದೇವ್ರ ಸಾಂಗು ಪ್ಲಸ್ ನಾವು ದೇವಸ್ಥಾನದಲ್ಲಿದ್ದೀವಿ, ಗಾಡ್ ಒಂಥರ ಆಗ್ತಾಯಿತ್ತು. ಸೊ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಇವಾಗ ಮನೆಗೆ ಬಂದಿದ್ದೀನಿ, ಇನ್ನೂ ಸಾಂಗ್ ಸ್ಟಾರ್ಟ್ ಐತಿ ಅಲ್ಲಿ. ಸೊ ಇವಾಗ ಮತ್ತೆ ಮಾರ್ನಿಂಗ್ ಶಿವರಾತ್ರಿ ಅಲ್ವಾ, ಸೊ ಅದಕ್ಕೆ ಅಭಿಷೇಕ ಇರುತ್ತೆ, ರುದ್ರಾಭಿಷೇಕು. ಸೊ ಅಲ್ಲಿ ಹೋಗಬೇಕು. ಸೊ 5 o'clock ಅಂದ್ರೆ ಹೋಗಬೇಕಲ್ಲಿ ದೇವಸ್ಥಾನಿಗೆ. ಮಾರ್ನಿಂಗ್ ಫ್ರೆಶ್ ಆಗಿ ರೆಡಿ ಆಗಿ ತಲೆಯೆಲ್ಲ ಸ್ನಾನ ಮಾಡ್ಕೊಂಡು, ಬಟ್ 5 o'clock ಹೋಗಬೇಕು. ಆದ್ರೂ ನಾವು 3:30 ಅಂದರೆ ಹೇಳ್ಬೇಕು. ಯಾಕಂದರೆ ಮನೆಯಲ್ಲಿ ಪೂಜೆ ಮಾಡ್ತಿದ್ದೀವಿ. ಅದೇನೂ ಅಂತಿದ್ದಾರೆ 17 ಶಿವ ಅಂದರೆ ಹುತ್ತದ ಮಣ್ಣಲ್ಲಿ ಶಿವ ಮಾಡಬೇಕು 17, ಅದರಲ್ಲಿ ಮನೇಲಿ ಪೂಜೆ ಮಾಡಬೇಕು. ಅದನ್ನು ಟೈಮ್ ಸಿಕ್ಕರೆ ಅಪ್ಲೋಡ್ ಮಾಡೋ ವಿಡಿಯೋ ಮಾಡ್ತೀನಿ, ಅಪ್ಲೋಡೋದು. ಸೊ ಅದೊಂದೇನೋ ಐ ಥಿಂಕ್ ವ್ರತ ಅನಿಸುತ್ತೆ, ಅದು ಮಾಡಬೇಕು. ಸೊ ಇವತ್ತಿಗೇನೋ 3 years ಅಂತೆ ಮಮ್ಮಿ ಹೇಳ್ತಾಯಿದ್ರು. ಇವತ್ತು ನನಗೂ ನೆನಪಿಲ್ಲ. ಸೊ 3 years ಆಯ್ತಂತೆ ನಾನು ಮಾಡ್ತಾ ಇರೋದನ್ನ. ಯಾಕಂದರೆ ನಾನು ಶಿವರಾತ್ರಿಯಲ್ಲಿ ಅಷ್ಟೇ ಮಾಡಲ್ಲ, ಶ್ರಾವಣದಲ್ಲಿನೂ ಮಾಡ್ತೀನಿ. ಸೊ ಹಂಗಾಗಿ ಕನ್ಫ್ಯೂಸನ್ ಆಗ್ತಿದೆ ಎಷ್ಟು ಇಯರ್ಸ್ ಆಯಿತು ಅಂತ. ಸೊ ಅದೊಂದು ಮಾಡ್ತೀನಿ. ಅದು ಮುಗಿಸಿದ ಮೇಲೆ ದೇವ್ರ ಗುಡಿಗೆ ಹೋಗಬೇಕು. ಯಾಕಂದರೆ ಮತ್ತೆ ಅಲ್ಲಿ ದೇವ್ರ ಗುಡಿಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಮಾಡೋಕ್ಕಂತೂ ಆಗಂಗೆ ಇಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ 3:30 ಅಂತಿದ್ದಾರೆ ಮಮ್ಮಿ ಮುಂಜಾನೆದಿಂದ. ಮತ್ತೆ ಹೇಳ್ತಾರೆ 3 o'clock ಅಂದರೆ ಎದ್ಬಿಡು, ಟೈಮ್ ಆಗಲ್ಲ ಅಂತ. ಸೊ ನೋಡೋಣ, ಹೋಪ್ಫುಲ್ಲಿ ಎಚ್ಚರ ಆಗಬೇಕು. ಯಾಕಂದರೆ ಇವಾಗಲೇ ಟೈಮ್ 11 ಆಗೈತಿ. ಸೊ ಮಲ್ಕೊಳ್ಳೋಣ. ಸೊ ಬಾಯ್ ಗೈಸ್. ಸೊ ಇವತ್ತು 15th February. ಸೊ ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ಮನೆಯಲ್ಲಿರೋ ಪೂಜೆ ಮಾಡಬೇಕು, ನಿನ್ನೆ ಹೇಳ್ದಂಗೆ. ಸೊ ಟೈಮ್ ಆಗಿದೆ ಆಲ್ರೆಡಿ 5 o'clock ಅಂದರೆ ಇರಬೇಕು. ಇವಾಗ ಟೈಮ್ ಬಂದುಬಿಟ್ಟು 3:30 ಆಗೈತಿ. ಸೊ ಮನೆಯಲ್ಲಿಂದ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಹೋಗೋಣ ಬನ್ನಿ, ಹೇಗೆಲ್ಲ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 4:30 ಮಾರ್ನಿಂಗ್ ಆಗೈತಿ. ನಮ್ಮ ಮನೆಯಲ್ಲಿದ್ದು ಪೂಜೆ ಮುಗಿಸಿದ್ದೀನಿ ನಿನ್ನೆ ಹೇಳ್ದಂಗೆ. ಸೊ ಇವತ್ತು ಅಲ್ಲಿ ದೇವ್ರ ಗುಡಿದು ಪೂಜೆಗೆ ಹೋಗಬೇಕು. ಸೊ ಹೋಗೋಣ ಬನ್ನಿ. ಈ ಥರ ವೈಟ್ ಡ್ರೆಸ್ ಹಾಕ್ಕೊಂಡು, ಅಂದರೆ ವೈಟ್ ಅಂದರೆ ಸ್ವಲ್ಪ ಶಿವನಿಗೆ ತುಂಬಾ ಇಷ್ಟ. ಸೊ ಒಂಥರ ಶಾಂತಿ ಟೈಪ್ ಅನಿಸುತ್ತೆ. ಸೊ ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ, ಅಲ್ಲಿ ಪೂಜೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡೋಣ ಬನ್ನಿ.
देवमुनिप्रवराचितलिङ्गं कामदहन करुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गम्। ओम सिद्धेश्वराय नमः, ओम रामदेवाय नमः, ओम विरूपाक्षाय नमः, ओम तपस्विने नमः, ओम नीललोहिताय नमः, ओम शंकर। ಇವಾಗ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಮಾರ್ನಿಂಗ್ ಸೈಲೆಂಟಾಗಿರೋ ಟೈಮಲ್ಲಿ ಪೂಜೆ ಮಾಡೋದು, ಅದೊಂಥರ ಮೈಕಲ್ ಮಂತ್ರ ಹೇಳೋದು. ಸೊ ಇದೊಂಥರ ಏನೋ ಲೈಕ್ ಗುಡ್ ವೈಬ್ಸ್ ತೋರಿಸ್ತು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಉಡಿ ತುಂಬ್ತಿದ್ದಾರೆ. ಅದು ನಮ್ಮ ಕಡೆ ಇರುತ್ತೆ, ನಮ್ಮ ಫ್ಯಾಮ್ಲಿ ವತಿಯಿಂದ ನಾವು ಉಡಿ ತುಂಬಿಸೋ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಸೊ ಇವಾಗ ಸ್ಟಾರ್ಟ್ ಆಗೈತಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಹೋಗ್ತೀನಿ, ಅಲ್ಲೂ ವಿಡಿಯೋ ಮಾಡ್ತೀನಿ. ಸೊ ನೋಡ್ತಾ ಇರಿ ಹೇಗೆಲ್ಲ ನಾವು ಆಚರಣೆ ಮಾಡ್ತೀವಿ ಶಿವರಾತ್ರಿ ಅಂತ. ಸೊ ಇವತ್ತಿನ ಸ್ಟಾರ್ಟ್ ಆಗೈತಿ ಶಿವರಾತ್ರಿ. ರಾತ್ರಿ ಮುಗಿಯೋವರೆಗೂ ತುಂಬಾ ಜಾಗರಣೆ ಐತಿ. ಸಣ್ಣ ಹುಡುಗರು ಗೇಮ್ಸ್ ಅದಾವು, ಅದೆಲ್ಲ ಈಗ ಹೇಳ್ಬಾರ್ದು, ಸರ್ಪ್ರೈಸ್ ಆಗಿರಬೇಕು. ಸೊ ಗೈಸ್ ಈ ಥರ ರೆಡಿ ಆಗಿದ್ದೀನಿ. ಸೇಮ್ ಔಟ್ಫಿಟ್ಟೇ ನಿನ್ನೆ ಹಾಕ್ಕೊಂಡಿದ್ನಲ್ಲ ಪಿಂಕ್ ಕಲರ್, ಸೇಮ್ ಔಟ್ಫಿಟ್ಟೇ. ಸೊ ಕಲರ್ ಅಷ್ಟೇ ಡಿಫ್ರೆಂಟು. ಸೊ ಇವಾಗ ಹೋಗೋಣ ಬನ್ನಿ. ಒಂದ ತಗೊಳ್ಳಿ. ಸೊ ಗೈಸ್ ಉಡಿ ತುಂಬಿ ಬನ್ನಿ. ಏನಂತಂದರೆ ಈ ಸರ್ತಿನೇ ಫಸ್ಟ್ ಟೈಮ್ ಆ ಥರ ಏರಿಯಾಗೆಲ್ಲ ಲೈಟ್ ಹಾಕಿದ್ರು, ಡೆಕೋರೇಷನ್ ಲೈಕ್ ಪೆಂಡಾಲೆಲ್ಲನೂ ಸ್ವಲ್ಪ ಗ್ರ್ಯಾಂಡಾಗಿ ಅಟ್ರಾಕ್ಷನ್ ಆಗೋ ಥರ ಮಾಡಿಸಿದ್ದಾರೆ. ಈ ಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದು ದೇವ್ರ ಗುಡಿದಂತೂ ಅದನ್ನು ಯಾವತ್ತೂ ಮಾಡತ್ತಾರ, ಬಟ್ ಈ ಪೆಂಡಾಲ್ದನ ಲೈಕ್ ಡಿಫ್ರೆಂಟ್ ಆಗೈತಿ ಈ ಸರ್ತಿನ. ಆ್ಯಂಡ್ ನನಗೆ ಅನ್ಸಿದ ಮಟ್ಟಿಗೆ ಜಾಸ್ತಿ ಮಾತಾಡಿದ್ದಂತಂದರೆ ಅದು ಗರ್ಲ್ಸ್ ಪಿ ಜಿ ಅಂತ ವಿಡಿಯೋ ಮಾಡಿದ್ನಲ್ಲ, ಸೊ ಅದರಲ್ಲಿ ನಾನು ಜಾಸ್ತಿ ಮಾತಾಡಿದ್ದು ಅನಿಸುತ್ತೆ. ಅಲ್ಲಿ ಪಿ ಜಿದವ್ರು ಆಯಿತು, ನಮ್ಮ ಯಾರು ನನಗೆ ಬೇಕಾಗಿದ್ದಾರೆ ಪೇರೆಂಟ್ಸ್ ಆಯಿತು, ಬಟ್ ನನ್ನ ಫ್ರೆಂಡ್ಸ್ ಆಯಿತು, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀಯಾ, ಚೆನ್ನಾಗಾಗೈತಿ ಇದು ಒಂಥರ ಅಂತ ಹೇಳ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆ ಥರ ನನಗೆ ಎಂಕರೇಜ್ ಮಾಡಿದ್ದಕ್ಕೆ, ಬ್ಲೆಸ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ಹೇಳೋದು ಮರುತ್ತೆ, ಏನಂತಂದರೆ ಇವತ್ತು ಶಿವರಾತ್ರಿ, ನಿನ್ನೆ ಆರ್ಕೆಸ್ಟ್ರಾ ಇತ್ತು. ಸೊ ನಾಳೆ ಅಂದರೆ ಮಂಡೇ 16th ಫೆಬ್ರವರಿ ಮಹಾಪ್ರಸಾದ ಇರುತ್ತೆ ಶಿವರಾತ್ರಿದು ನಮ್ಮ ಮನೆ ಮುಂದ್ಗಡೆ. ಸೊ ಎಲ್ಲರೂ ಬರ್ತಾರೆ, ಒಂದು ಮೇ ಬಿ
ಲಾಸ್ಟ್ ಇಯರ್ ಅಂತೂ 1,00,000 ಮೇಲೆ ಬಂದಿದ್ದರು. ಹಂಗಾಗಿ ಈ ಸರ್ತಿ ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊಳ್ತೀನಿ. ನನಗೆ ಮಿಸ್ ಆದಂಗೆ ಆಗೈತಿ. ಲೈಕ್ ನಾನು ಮಾಡ್ಕೊಂಡಿಲ್ಲ, ನಮ್ಮ ಕಾಲೇಜವ್ರು ಮಾಡ್ತಿದ್ದಾರೆ. ಯಾಕಂದರೆ ವೈವಾ ಐತಿ, ಲಾಸ್ಟ್ ಆ್ಯಂಡ್ ಬೆಸ್ಟ್ ವೈವಾ ಐತಿ. ಸೊ ಅದು ಮುಗಿಸಿದ್ರೆ ಮುಗೀತು, ನನ್ನ ಎಜುಕೇಷನ್ನೇ ಮುಗೀತು. ಸೊ ಅದಷ್ಟು ನಾಳೆ ಇಟ್ಕೊತಿದ್ದಾರೆ, ಹೋಗಬೇಕು ಮುಂಜಾನೆ. ಸೊ ಅದೊಂದು ಪ್ರಸಾದ್ ಮಿಸ್ ಮಾಡ್ಕೊಳ್ತೀನಿ. ಸೊ ಗೈಸ್, ಆಗಲೇ ಹೇಳ್ದಂಗೆ ಗೇಮ್ಸ್ ಇದ್ದು ಸಣ್ಣ ಹುಡುಗರಿಗೆ. ಸೊ ಇವಾಗ ಟೈಮ್ ಆಗೈತಿ 3 o'clock ಅಂತ ಸ್ಟಾರ್ಟ್ ಅಂದಿದ್ರು, ಬಟ್ ಸ್ವಲ್ಪ ಲೇಟ್ ಮಾಡಿ 3:30 ಮಾಡಿದ್ದಾರೆ. ಸೊ ಇವಾಗ ನಮ್ಮ ತಂಗಿ ರಂಗೋಲಿ ತೆಗಿಯೋಕೆ ಹೋಗ್ತಿದ್ದಾಳೆ. ಸೊ ಅವಳು ಹೇಗೆ ತೆಗಿತಾಳೆ, ಎಲ್ಲರೂ ಮತ್ತು ಅವ್ರ ಕಾಂಪಿಟೇಟರ್ಸ್ ಹೆಂಗೆ ತೆಗಿತಾರೆ ಅಂತ ನೋಡೋಣ ಬನ್ನಿ. ಅದು ರಂಗೋಲಿ ಆದ ತಕ್ಷಣ ಮ್ಯೂಸಿಕಲ್ ಚೇರ್ ಇರುತ್ತೆ. ಆಮೇಲೆ ಸಣ್ಣ ಹುಡುಗರಿಗೆಲ್ಲ ದಿಮ್ಗಿ ಏನೋ ಮೇಲೆ ಇಟ್ಕೊಂಡು ಅದ್ರ ಬೀಳಲ್ದಂಗೆ ನೋಡ್ಕೊಂಡು ಸ್ಲೋ ಆಗಿ ನೋಡ್ಕೊತ ಹೋಗಬೇಕು, ಅದೊಂದು ಐತಿ. ಮತ್ತು ಸಣ್ಣ ಹುಡುಗರಿಗೆ ಒಂದೇ ಕಾಲ ಮೇಲೆ ನಿಂತ್ಕೋಬೇಕು, ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು. ಸೊ ಅದೊಂದು ಐತಿ. ಹಿಂಗೆ ಗೇಮ್ಸ್ ಇದ್ದಾವೆ, ಲಿಂಬು ಚಮಚೆ ಅಂತ. ಸೊ ಇದೆಲ್ಲ ಗೇಮ್ಸ್ ಇರುತ್ತೆ. ಸೊ ನೋಡೋಣ ಬನ್ನಿ ಯಾರು ಹೀಗೆಲ್ಲ ಆಡ್ತಾರೆ ಅಂತ. ಹಲೋ ಸರ್, ಅವ್ರು ಫಿಟ್ಟಾಗಿ ಹೇಳ್ರಿ. ಹಾಂ, ಅವ್ರ ಮಧ್ಯೆ ಬಯಸ್ಕೊಂತ ಹಲೋ, ಫಸ್ಟ್ ಸೆಕೆಂಡ್ ಥರ್ಡ್. ಫಸ್ಟಿನ ಹೆಸರು ಹೇಳಿ, ಸೆಕೆಂಡ್. ಹಲೋ, ಹೋಗ್ರಿ ಸರಿ. ಹಲೋ, ಎಲ್ಲ ಭಕ್ತಾದಿಗಳು ಆ ಮಕ್ಕಳ ಒಂಟಿ ಕಾಲದಲ್ಲಿ ನಿಂತದ್ದು ನೋಡಿ ಚಪ್ಪಾಳಿ ತಟ್ಟಬೇಕು. ತಮ್ಮ ಪ್ರಾಮಾಣಿಕತೆಯಿಂದ ಕಾಲ್ ಉರಿದ್ರೆ ತಾವಾಗೆ ಹೊರಗೆ ಬರಬೇಕು, ಇನ್ನೊಬ್ಬರಿಗೆ ಟಚ್ ಮಾಡಿ ಅವ್ರನ್ನ ಕೆಡಬೇಡ. ಅಲ್ಲಿ ಪೇರೆಂಟ್ಸ್ ಎಲ್ಲ ಸರಿ, ದೂರ ಸರಿ ಪೇರೆಂಟ್ಸ್. ಪ್ರತಿ ವರ್ಷವೂ ನಾನು ಮ್ಯೂಸಿಕಲ್ ಚೇರ್ ಆಡ್ತೀನಿ. ಇವತ್ತಿನವರೆಗೂ 18 ಇಯರ್ಸ್ ಆಯಿತು ನಾವು ಶಿವರಾತ್ರಿ ಆಚರಣೆ ಮಾಡಿ. ಸೊ 18 ವರ್ಷವೂ ಲೈಕ್ ನಾವು ಸಣ್ಣಾಗಿರ್ತಾಗಿಂದೂ ಮ್ಯೂಸಿಕಲ್ ಚೇರ್ ಲೈಕ್ ಅದೊಂಥರ ಹಿಂಗೆ ಫೋರ್ಸ್ ಮಾಡ್ತಾರೆ ಪೇರೆಂಟ್ಸ್. ಅದು ಅಲ್ಲಿ ಚೇರ್ ಐತಿ ಕುಂಡ್ರು, ಇಲ್ಲಿ ಚೇರ್ ಐತಿ, ಲೈಕ್ ಅದನ್ನೆಲ್ಲ ನೋಡ್ತಾ ಇದ್ದರೆ ಇವರೆಲ್ಲ ಉಳ್ದವರೆಲ್ಲ ಮಾಡ್ತಾಯಿದ್ರಲ್ಲ ಗೇಮಲ್ಲಿ. ಸೊ ಅದು ನೋಡ್ತಾ ನಂಗೆ ಚೈಲ್ಡ್ಹುಡ್ ನೆನಪಾಗ್ತಾಯಿತ್ತು. ಸೊ ಇವಾಗಲೂ ನಾನು ಆಡಿದ್ದೀನಿ ಮ್ಯೂಸಿಕಲ್ ಚೇರು, ಫಸ್ಟ್ ಬಂದೈತಿ. ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇವಾಗ ಈವ್ನಿಂಗಲ್ಲಿ ಫಂಕ್ಷನಲ್ಲಿ ಐತಿ. ಅದಕ್ಕಿಂತ ಮುಂಚೆ ಸಾಂಗ್ಸ್ ಅದು ಇರುತ್ತೆ, ಡ್ಯಾನ್ಸ್ ಅದು ಇರುತ್ತೆ, ಸಣ್ಣ ಹುಡುಗರದು ಭರತನಾಟ್ಯಮ್ಮು. ಸೊ ಅವ್ರಿಗೆ ಏನು ಬೇಕು ಯಾವ ಸಾಂಗ್ ಅಂತ ಡ್ಯಾನ್ಸ್ ಅದು ಮಾಡ್ಬೋದು, ಹಾಡೋದು ಆಡ್ಬೋದು. ಸೊ ಆ ಫಂಕ್ಷನ್ ಆದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಇವಾಗ ಹೋಗೋಣ ಬನ್ನಿ, ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಹೇಗೆಲ್ಲ ಸಾಂಗ್ ಹಾಡ್ತಾರೆ ಅಂತ ನೋಡೋಣ ಬನ್ನಿ.
ಒಳಗ ಹಾಡುವರಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ದೊಡ್ಡವರೆಲ್ಲ ಜಾಣರಲ್ಲ. ಈ ರಾಜಣ್ಣೀನೆ ಕುಯ್ನು ತುದ್ದಾದಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ನಂಬರ್ ಬಂದಂತ ಮಕ್ಕಳು ವೇದಿಕೆ ಮೇಲೆ ಬರಬೇಕು. LKG ಮತ್ತು UKG ಮಕ್ಕಳಾಗಿದ್ದಂತ ಲಿಂಬು ಚಮಚ ಓಟದಲ್ಲಿ ಒಂದು ಸಾಕ್ಷರ ಪಾಟೀಲ್, 2ನೇ ನಂಬರ್ ಸಮೃದ್ಧಿ ವಿಠ್ಠಲ ಚೇಡರ್, 3ನೇ ನಂಬರ್ ಲೇಖೆ ವಿಜಯ್ ಇಟಿ. ಅದು ಸೌಂಡ್ ಮಾಡ್ಬೇಕು. ನೈಟ್ 11:30ದಿಂದ ಸ್ಟಾರ್ಟ್ ಮಾಡಿದ್ದಾರೆ ಭಜನಾ. ಮಾರ್ನಿಂಗ್ ನಾನು ಇದ್ದು ಇವಾಗ ಮಂಗಳಾರತಿ ಮಾಡ್ತಿದ್ದಾರೆ. ಫೈವ್ 5:30 ಆಗೈತಿ ಮಾರ್ನಿಂಗ. ಸೊ ರೆಡಿ ಆಗಬೇಕು ಕಾಲೇಜಿಗೆ ಹೋಗೋಕೆ. ಆಗಲೇ ಹೇಳ್ದಂಗೆ ನಮ್ಮ ಕಾಲೇಜಲ್ಲಿ ವೈವಾ ಇಟ್ಟಿದ್ದಾರೆ. ಸೊ ಹೋಗಬೇಕು. ಇವಾಗ ಟೈಮ್ 6:30 ಆಗೈತಿ. ಸೊ ಹೋಗೋಣ ಬನ್ನಿ ಬಸ್ ಸ್ಟ್ಯಾಂಡಿಗೆ. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಪ್ರಸಾದ್ನ. ಸೊ ಎವ್ರಿ ಟೈಮು ಇರ್ತಿದ್ದೆ, ಬಟ್ ಈ ಸರ್ತಿ ಇಲ್ಲ. ಮಿಸ್ ಮಾಡ್ಕೊಳ್ತೀನಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಸೊ ಬೈ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.